ಮಾಹಿತಿ ಹಕ್ಕು ಅಧಿನಿಯಮ 2005 ನಮ್ಮ ಭಾರತ ದೇಶದಲ್ಲಿ ಅನುಷ್ಠಾನಗೊಂಡು 20 ವರ್ಷ ಇವತ್ತು ನಾವು ಪೂರ್ಣಗೊಳಿಸ್ತಾ ಇದ್ದೇವೆ. ಕರ್ನಾಟಕ ಮಾಹಿತಿ ಆಯೋಗದ ವತಿಯಿಂದ ಈ 20 ವರ್ಷಗಳ ಪೂರೈಕೆಯ ಸಮಾರಂಭದ ಗೌರವ ಅತಿಥಿಗಳಾದಂಥ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂಥ ಸನ್ಮಾನ್ಯ ಶ್ರೀ ಥಾವರ್ಚಂದ್ ಗೆಹ್ಲೋಟ್ಜಿಯವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಮುಖ್ಯ ಮಾಹಿತಿ ಆಯುಕ್ತರಾದಂಥ ಆಶೀಶ್ ಮೋಹನ್ ಪ್ರಸಾದ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಮಾನ್ಯ ಸದಸ್ಯರು, ಕರ್ನಾಟಕ ವಿಧಾನಸಭೆ ಹಾಗೂ ಅಧ್ಯಕ್ಷರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎನ್ ಎ ಹ್ಯಾರಿಸ್ ಅವರೇ, ವೇದಿಕೆಯ ಮೇಲೆ ಆಸೀನರಾದಂಥ ಮಾಹಿತಿಯ ಆಯೋಗದ ಎಲ್ಲ ಹಾಲಿ ಆಯುಕ್ತರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಸೇರಿದಂಥ ಹಿಂದಿನ ಮಾಜಿ ಆಯುಕ್ತರುಗಳೇ ಹಾಗೂ ಪತ್ರಕರ್ತರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಮಾಹಿತಿಯ ಹಕ್ಕಿನ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಹೊಂದಿದಂಥ ಅನೇಕ ನಾಗರಿಕರೇ, ನಮ್ಮ ದೇಶದಲ್ಲಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ಪ್ರಕಾರ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಹಿತ ತಮಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇತ್ತು. ಆದರೆ ಆ ಮಾಹಿತಿ ಆ ವ್ಯಕ್ತಿಗೆ ಸಂಬಂಧಿಸಿದ್ದಾಗಿರಬೇಕಾಗಿತ್ತು. 2, ಯಾಕೆ ಬೇಕು ಅನ್ನುವಂಥ ಕಾರಣವನ್ನು ಸಹಿತ ಕೊಡಬೇಕಾಗಿತ್ತು. 3, ಆಫೀಸಿಯಲ್ ಸೀಕ್ರೆಟ್ ಆ್ಯಕ್ಟ್ 1923 ಉಲ್ಲಂಘನೆ ಮಾಡಬಾರ್ದಾಗಿತ್ತು. ಈ 3 ಕಂಡೀಷನ್ ಒಳಗಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಸಹಿತ ತನ್ನದೇ ಆದ ಮಾಹಿತಿಯನ್ನು ಪಡೆದುಕೊಳ್ಳಕ್ಕೆ ಅವಕಾಶ ಇತ್ತು. ಆದರೆ 2005ರಲ್ಲಿ ಬಂದಂಥ ಈ ಮಾಹಿತಿ ಹಕ್ಕು ಅಧಿನಿಯಮ 2005 ನಾಗರಿಕ ಸ್ನೇಹಿ ಈ ಮಾಹಿತಿ ಹಕ್ಕನ್ನು ವಿಶಾಲವಾಗಿ ಹರಡಿತು. ಅಂದರೆ ದೇಶದ ಯಾವುದೇ ನಾಗರಿಕ, ದೇಶದ ಯಾವುದೇ ರಾಜ್ಯ, ದೇಶದ ಯಾವುದೇ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದು ಮಾಹಿತಿ ಹಕ್ಕು ಅಧಿನಿಯಮ 2005. ಇವತ್ತಿಗೆ ನಾವು 20 ವರ್ಷಗಳ ಈ ಮಾಹಿತಿಯ ಪಾರದರ್ಶಕತೆಯ ಈ ಮಾಹಿತಿ ಹಕ್ಕು ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿದೆ. ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಲು ಹಾಗೂ ಪ್ರತಿಯೊಬ್ಬ ನಾಗರಿಕರಿಗೂ ಮಾಹಿತಿಯನ್ನು ಪಡೆದುಕೊಳ್ಳಲು ಈ ಕಾಯ್ದೆಯ ಅನುಷ್ಠಾನ ಬಹಳ ಮುಖ್ಯವಾಗಿತ್ತು. ಕೇವಲ ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವುದು, ಕಾಮಗಾರಿ ನಡೆದಂಥದ್ದನ್ನು ಪರಿವೀಕ್ಷಣೆ ಮಾಡುವುದು, ಅದಕ್ಕೆ ಸಂಬಂಧಿಸಿದ ಸಾಮಗ್ರಿಗಳನ್ನು ಪಡೆದುಕೊಳ್ಳುವುದು, ಎಲ್ಲ ದಾಖಲಾತಿಗಳನ್ನು ಪಡೆದುಕೊಳ್ಳುವ ಅಧಿಕಾರ ಈ ಮಾಹಿತಿ ಹಕ್ಕಿನಡಿಯಲ್ಲಿದೆ. ಹೀಗೆ ಅದರ ಜೊತೆಗೆ ಕಲಂ 8, 9 ಮತ್ತು 11 ಯಾವ ಮಾಹಿತಿಯ ಪಾರದರ್ಶಕತೆ ಸರ್ಕಾರದ ಆಡಳಿತಕ್ಕೆ ಅನುಕೂಲ ಆಗ್ತದೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಈ ಆಡಳಿತದಲ್ಲಿ ಪಾಲ್ಗೊಳ್ಳಲು ಏನು ಅನುಕೂಲತೆ ಆಗುತ್ತೆ ಅನ್ನುವಂಥದ್ದನ್ನು ಇದುಕೊಂಡು ಈ ಕಾಯ್ದೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಕಲಂ 8(1)J ಅಂದರೆ ವೈಯಕ್ತಿಕ ಮಾಹಿತಿ, ಸರ್ಕಾರಿ ನೌಕರ ವೈಯಕ್ತಿಕ ಮಾಹಿತಿಗಳ ಏನು ಅನ್ನುವಂಥದ್ದನ್ನು ಆ್ಯಕ್ಟ್ನಲ್ಲಿ ಎಲ್ಲೂ ಮೆನ್ಷನ್ ಮಾಡಿದ್ದಿಲ್ಲ. ನಮ್ಮ ಚೀಫ್ ಸಾಹೇಬರು ಈಗಾಗಲೇ ಹೇಳಿದರು. ಪ್ರಾರಂಭದ ದಿನಗಳಲ್ಲಿ ಇದು ಬಹಳ ಕನ್ಫ್ಯೂಷನ್ ಇತ್ತು. ಆದರೆ 2012ರಲ್ಲಿ ಬಂದಂಥ ಗಿರೀಶ್ ರಾಮಚಂದ್ರ ದೇಶಪಾಂಡೆ ಅಂತ ಅನ್ನುವಂಥ ಒಂದು ಸರ್ವೋಚ್ಚ ನ್ಯಾಯಾಲಯ ಆದೇಶ, ಅಂದರೆ 3ನೇ ವ್ಯಕ್ತಿಗೆ ಅಥವಾ ನೌಕರನ ಅಧಿಕಾರಿಯ ವೈಯಕ್ತಿಕ ಮಾಹಿತಿಗಳು ಏನು ಅನ್ನುವಂಥದ್ದನ್ನು ಅದು ತೋರಿಸಿಕೊಟ್ಟು ನಂತರ 2019 ನಂತರ ನಮ್ಮ ಚೀಫ್ ಸಾಹೇಬರು ಹೇಳಿದಾಗೆ ಕರ್ನಾಟಕದಲ್ಲಿ
ಅಲ್ಲಿಯವರೆಗೆ ಆಫ್ಲೈನ್ ಇದ್ದದ್ದನ್ನು ಆನ್ಲೈನ್ ಮಾಡೋದ್ರ ಮೂಲಕ ಇಂದು ಆನ್ಲೈನ್ ಮೂಲಕ ಕರ್ನಾಟಕ RTI ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಥಮ ಮೇಲ್ಮನವಿಗೆ ಹೋಗಬಹುದು, ದ್ವಿತೀಯ ಮೇಲ್ಮನವಿಗೆ ಸಹಿತ ಹಾಕಲಿಕ್ಕೆ ಅನುಕೂಲ ಇದೆ. ಇದರ ಜೊತೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಕೂಗೊಂದಿತ್ತು, ಕೇವಲ ಮಾಹಿತಿ ಅಧಿಕಾರಿಗಳು ಅರ್ಜಿದಾರರು ಬೆಂಗಳೂರಿಗೆ ಯಾಕೆ ಬರೋದು ಅವಶ್ಯಕತೆ ಇದೆ ಅಂದಾಗ ಉತ್ತರ ಕರ್ನಾಟಕದ 2 ವಿಭಾಗೀಯ ಪೀಠಗಳನ್ನು ಕಲಬುರಗಿ ಮತ್ತು ಬೆಳಗಾವಿಯಲ್ಲಿ 2 ಪೀಠಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಉತ್ತರ ಕರ್ನಾಟಕದ ಜನರಿಗೂ ಸಹಿತ ನ್ಯಾಯ ಒದಗಿಸುವಂಥ ಕೆಲಸವನ್ನು ಆಗಿನ ಸರ್ಕಾರವನ್ನು ಮಾಡಿತು. ಅದರ ಜೊತೆಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಸಾಹೇಬರು ಹೇಳಿದ್ರು. ಈಗ ನಾವೆಲ್ಲ ಇಡೀ ಕರ್ನಾಟಕ ತುಂಬ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಾಗಾರಗಳನ್ನು ನೇಮಿಸಿ ಹಮ್ಮಿಕೊಂಡು ಅಧಿಕಾರಿಗಳಿಗೆ ನಾವು ಟ್ರೈನಿಂಗನ್ನು ಕೊಡ್ತೀವಿ ಅಂತ ಹೇಳಿದರು. ಅದರಲ್ಲಿ ಒಂದು ವಿಶೇಷತೆ ನಾನು ಅಬ್ಸರ್ವ್ ಮಾಡಿದ್ದೆ ಅಂದರೆ ಕಲಂ 6 ಮತ್ತು 3ರಲ್ಲಿ ವರ್ಗಾವಣೆ ಅಂದರೆ 6.1 ಅರ್ಜಿಯನ್ನು ಹಾಕೋದಾಗ ಏನಿದೆ ಅಂದರೆ ಸಂಬಂಧಿಸಿದ ಪ್ರಾಧಿಕಾರ ಅಂತ ಇದೆ. ಆದರೆ ಅರ್ಜಿದಾರರು ತಿಳಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ RDPR ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಅವೈಲೇಬಲ್ ಇರ್ತಾ NREGಯ ಮಾಹಿತಿಯನ್ನು ಕೊಡಿ ಅಂತ. ಆವಾಗ ಅವ್ರು ಏನು ಮಾಡಬೇಕಾಗಿತ್ತು, ಅದನ್ನೇ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿ ಆ ಒಂದು ಅರ್ಜಿಗೆ 7,110 ಪಂಚಾಯಿತಿಯಿಂದ ಮಾಹಿತಿಯನ್ನು ಕೊಡುವ ಹಾಗೆ ಇದು ಪರಿಸ್ಥಿತಿ ಇಂದು ಉಂಟಾಗಿದೆ. ಇದು ಪ್ರಾಧಿಕಾರಗಳ ಮೇಲೆ ಹೆಚ್ಚಿನ ಹೊರೆ ಬೀಳ್ತಾ ಇದೆ. ಇದು ಕಡಿಮೆ ಆಗಬೇಕು. ಅರ್ಜಿಯನ್ನು ಏನು ಬೇಕು ಅನ್ನುವಂಥದ್ದನ್ನು ನಾಗರಿಕ ಸ್ನೇಹಿಯಾದಂಥ ಏನು ಕಾಯ್ದೆ ಏನು ಬಂದಿದೆ ಇದನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸೋದ್ರ ಮೂಲಕ ನಮ್ಮ ದೇಶದಲ್ಲಿ ಪಾರದರ್ಶಕ ಆಡಳಿತಕ್ಕೆ ಬರಲಿ ಅಂತ ಆಶಿಸ್ತಾ ಮುಂದಿನ ದಿನಮಾನಗಳಲ್ಲಿ ಅರ್ಜಿದಾರರು ಅಲ್ಲೇ ಮಾಹಿತಿಯನ್ನು ಪಡೆದುಕೋಬೇಕು. ಆಯೋಗಕ್ಕೆ ಬಂದರೆ 3 ತಿಂಗಳಲ್ಲಿ 90 ದಿವಸದಲ್ಲಿ ಅವರಿಗೆ ನ್ಯಾಯವನ್ನು ಒದಗಿಸಿದರೆ ಮಾತ್ರ ಮಾಹಿತಿ ಹಕ್ಕು ಆಯೋಗ ನಮ್ಮ ದೇಶದಲ್ಲಿ ಅನುಷ್ಠಾನಗೊಂಡಿದೆ ಅಂತ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅನುವು ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.